ದೇವರ ಅಂತಾರೆ. ದೇವರ ದರ್ಶನಕ್ಕಾಗಿ ಎಷ್ಟೋ ಜನ ಏನೇನೋ ಮಾಡಿ ಏನೇನೋ ಕೋಟಿಗಟ್ಟಲೆ ಖರ್ಚು ಮಾಡಿಕೊಂಡು ದೇವರ ದರ್ಶನಕ್ಕಾಗಿ ಹೋಗ್ತಾರೆ. ನಾನು ನಿಜವಾಗಿ ಏನು ಇಲ್ಲದೆ ಒಂದು ಶ್ರಮದಿಂದ ಒಂದು ಒಳ್ಳೆಯ ಭಾವನೆಯಿಂದ ಮಕ್ಕಳು ಮೊಬೈಲಿಂದ ದೂರ ಇರೋ ವಿಚಾರವಾಗಿ ಇಲ್ಲಿಗೆ ಬಂದು ನಾನು ಈ ದೇವರನ್ನು, ಈ ಮಕ್ಕಳ ದೇವರು, ನಿಜವಾಗಿ ಎಲ್ಲರೂ ಹೇಳೋದು ಮಕ್ಕಳ ದೇವರು, ಈ ದೇವರ ದರ್ಶನ, ಇವ್ರ ಹೆಸರಿಲ್ಲದ ದೇವರು, ಆದರೆ ಇವ್ರ ದರ್ಶನ ಮಾಡಿದ್ದು ನನಗೆ ತುಂಬ ಅಂದರೆ ತೀರ್ಥ ಸ್ನಾನ ಮಾಡಿದಾಗ ಆಗಿದೆ. ನಿಮ್ಮಲ್ಲಿ ದೇವರು ಇಂಥದ್ದೇ ಒಳ್ಳೆ ಬುದ್ಧಿ ಕೊಡಲಿ. ವೀರ ಪುರುಷರು ಹುಟ್ಟಿದ್ದಾರೆ ನಿಮ್ಮ ಶಿವಮೊಗ್ಗದಲ್ಲಿ, ನಾನೇನು ಹೇಳ್ಕೊಳ್ಬೇಕಂತ ಇಲ್ಲ. ಬಂಗಾರ ಯಾವತ್ತು ಹೊರಟ್ರಿ ನೀವು? ಆಗಸ್ಟ್ 15 ಹೊರಟ್ರಿ. ಏನು ಉದ್ದೇಶ, ಏನು ಹೊರಟಿದ್ದು ನೀವು ಈ ಹೊಣ್ಣೆತ್ತಾಳು ಸ್ಕೂಲಿಗೆ ಬರೋ ಉದ್ದೇಶ ಏನು? ನಾನು ಆಕಸ್ಮಿಕವಾಗಿ ಪೇಪರ್ ನೋಡಿದೆ. ಯಾವ ಪೇಪರು? ವಿಜಯವಾಡ. ಹಾಂ ಹಾಂ. ನೀವು ಅದೇ ಶಿವಮೊಗ್ಗ ಲೈವ್ ಅಂತೇಳಿ ಒಂದು ಲೈವ್ ಬಂದಿತ್ತು, ಅದನ್ನು ನೋಡಿದ್ರಲ್ಲ ನೀವು? ಲೈವ್ ಅಂತ ಒಂದು ಯೂಟ್ಯೂಬರ್ ನ್ಯೂಸ್ನಲ್ಲಿ ನೋಡಿದ್ರಿ. ಮತ್ತೆ ಇನ್ನು ಎಷ್ಟು ದಿನ ಪ್ರಯಾಣ ನಿಮ್ಮದು? ಈಗ ಆಗಸ್ಟ್ 15 ನಿನ್ನೆ ಬಂದಿದ್ದೆ. ಏನನ್ಸತ್ತೆ ಈ ಶಾಲೆ, ಹೊಣ್ಣೆತ್ತಾಳು ಶಾಲೆ ಬಗ್ಗೆ ನೋಡಿದ ಮಕ್ಕಳು? ಹೊಣ್ಣೆತ್ತಾಳು ಶಾಲೆ ಬಗ್ಗೆ ಅಭಿಮಾನ ಇಟ್ಕೊಂಡೆ ಆ ಮಕ್ಕಳನ್ನು ನೋಡಬೇಕಮ್ಮ ಒಂದು ಉದ್ದೇಶ ಇಟ್ಕೊಂಡು ಬಂದೆ. ಭಾಳ ಖುಷಿಯಾಗಿದೆ, ಕೇಳಿ ಖುಷಿಯಾಗಿದೆ, ನೋಡಿ ಖುಷಿಯಾಗಿದೆ, ಓದಿ ಖುಷಿಯಾಗಿದೆ. ಹೊಣ್ಣೆತ್ತಾಳು ಶಾಲೆಗೆ ಬಂದಿದ್ದೀರಿ ನೀವು, ಮಕ್ಕಳಿಗೆ ನೋಡಿ ಏನು ಅನಿಸ್ತು? ಶಾಲೆ ವಾತಾವರಣ ಎಲ್ಲ ನೋಡಿ? ಮಕ್ಕಳು ನೋಡಿ ಭಾಳ ಖುಷಿ ಆಯಿತು. ಮತ್ತು ಮಕ್ಕಳು ನಿಜವಾಗಿ ನಮ್ಮ ದೇಶದ, ನಾನು ಹೇಳಿದ ದೊಡ್ಡ ದೊಡ್ಡ ವ್ಯಕ್ತಿಗಳ ಹಾಗೆ ಒಂದು ಒಳ್ಳೆಯ ಕಾರ್ಯ ಮಾಡಲಿ. ನಮ್ಮ ದೇಶಕ್ಕೆ ಈ ಮುಂದಿನ ಭವಿಷ್ಯ ಇದು. ಆದ್ದರಿಂದ ಇವರು ಒಳ್ಳೆಯವರಾಗಬೇಕೆಂಬಂಥ ಉದ್ದೇಶ ಇಟ್ಕೊಂಡೇ ನಾನು ಸೈಕಲ್ ತಗೊಂಡು ಬಂದಿದ್ದೇನೆ.